ಈ ಸಮ್ಮರ್ ಬಿಸಿ ಬೇಸಿಗೆಲೂ ಇಂಡಿಯಾದಲ್ಲಿ ಒಂದು ಜಾಗದಲ್ಲಿ ಮಾತ್ರ ಫುಲ್ ತಂಪಾಗಿರುತ್ತೆ. ಸ್ನೋ ಬಿದ್ದರೂ ಬೀಳ್ಬೋದು. ಯಾವ ಜಾಗ ನಿಮಗೆ ಗೊತ್ತಾ? ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ನಾವಂತೂ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ ರೀಚ್ ಆಗಿ ಚೆಕ್ ಇನ್ ಆಗಿ ಫ್ಲೈಟ್ ಹತ್ತೋದು ಒಂದೇ ಬಾಕಿ. ಈ ಬೆಂಗಳೂರು ಶೆಕೆಗೆ ಮೂಲಲ್ಲಿರೋ ಜಾಕೆಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ನೋಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ಇವತ್ತು ನಾವು ಒಂದು ಕಸಿನ್ಸ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಿಗೆ ಗೊತ್ತಾ? ನಾರ್ತ್ ಈಸ್ಟ್ಗೆ. ಸದ್ಯಕ್ಕೆ ನಾವು ಕೋಲ್ಕತ್ತಾದಲ್ಲಿದ್ದೀವಿ. ಕೋಲ್ಕತ್ತಾದಲ್ಲಿ ಏನು ಮಾಡ್ತಿದ್ದೀವಿ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ಕೋಲ್ಕತ್ತಾದಲ್ಲಿ ನಾವು ಹೋಗ್ತಾ ಇಲ್ಲ ಟ್ರಿಪ್ಪು. ಬ್ಯಾಂಗ್ಳೂರಿಂದ ಗುವಾಹಟಿಗೆ ಡೈರೆಕ್ಟ್ ಫ್ಲೈಟ್ ನಮಗೆ ಬುಕ್ ಮಾಡೋಕ್ಕಾಗದೇ ಇರೋ ಕಾರಣ ನಾವು ಬ್ಯಾಂಗ್ಳೂರಿಂದ ಕೋಲ್ಕತ್ತಾದಲ್ಲಿ ಲೇಓವರ್ ಇದೆ. ಸದ್ಯಕ್ಕೆ ಲೇಓವರಲ್ಲಿ ಇದ್ದೀವಿ. ಅದಾದ ನಂತರ ನಾವು ಇಲ್ಲಿಂದ ಕೋಲ್ಕತ್ತಾದಿಂದ ಗುವಾಹಟಿಗೆ ಹೋಗ್ತೀವಿ. ಗುವಾಹಟಿಯಿಂದ ನೆಕ್ಸ್ಟ್ ಯಾವ ಸ್ಟಾಪ್ ಅಂತ ನೋಡ್ತಾ ಇದ್ದೀವಿ. ಹೌಚ್ಕೊಂಡು ಬರ್ತಾವನೆ ಪ್ರಣೀತ್. ಮಾಡಿ ಇವರೇ ಮಾಡ್ತಾರೆ ಒಂದು ಫೈನಲಿ ನಾವು ಅಸ್ಸಾಮಿಗೆ ಬಂದು ಲ್ಯಾಂಡ್ ಆಯ್ತು. ಸೊ ಬೆಂಗಳೂರಿಂದ ಡೈರೆಕ್ಟ್ ಅಸ್ಸಾಮಿಗೆ ಬರೋದಾದ್ರೆ 3.5 hour ಜರ್ನಿ ಆಗುತ್ತೆ. ಸೊ ನಮ್ಗೆ ಲೇಓವರ್ ಇದ್ದಿದ್ರ ಕಾರಣ ನಮ್ಗೊಂದು 5 hours ಆಯ್ತು. 2 hours ನಾವು ಕೋಲ್ಕತ್ತಾದಲ್ಲಿ ಇದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲಿ ಮಾಡ್ಕೊಂಡು ಫೈನಲಿ ನಾವು ಗುವಾಹಟಿ ಏರ್ಪೋರ್ಟಿಗೆ ಬಂದಾಯ್ತು. ಗುವಾಹಟಿ ಏರ್ಪೋರ್ಟಿಗೆ ಬಂದ ತಕ್ಷಣ ನಮ್ ಕ್ಯಾಬ್ ರೆಡಿ ಇತ್ತು. ಸೊ ಬ್ಯಾಗ್ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು, ಅಂಡ್ ಆಲ್ವೇಸ್ ನಿಮ್ ಬ್ಯಾಕ್ ಪ್ಯಾಕ್ನ ಸ್ವಲ್ಪ ಲೈಟ್ ಆಗಿ ಪ್ಯಾಕ್ ಮಾಡ್ಕೊಳ್ಳಿ. ಸೊ ನಾವ್ ಯಾವ ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟು ಬ್ಯಾಕ್ ಪ್ಯಾಕ್ಸ್ ಇಡ್ಸುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅಸ್ಸಾಮಿಗೆ ಬಂದ್ ಕೂಡ್ಲೆ ನಮ್ಗೆ ಇಲ್ಲಿ ಲೋಕಲ್ ಫುಡ್ ತಿನ್ಬೇಕಂತ ತುಂಬಾ ಆಸೆ ಆಗಿತ್ತು. ನಮ್ ಡ್ರೈವರ್ ಈ ಸ್ಪಾಟ್ ಸಜೆಸ್ಟ್ ಮಾಡೋದು ಅಂದ್ರೆ ಇದು ಲೋಕಲ್ ಡಾಬಾ ಟೈಪ್ಸ್. ಅಸ್ಸಾಂ ತಾಲಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸ್ತಿತ್ತು. ತಾಲಿಗಂತೂ ವೇಟಿಂಗು. ತಾಲಿಯಲ್ಲಿ ಈ ಬ್ಲಾಕ್ ಕಲರ್ ಏನು? ವೆಜ್ಜೆ ತಾನೇ? ಇದು ಬೆಂಡೆಕಾಯಿ ಅಲ್ಲ, ಇದು ಬದನೆಕಾಯಿ, ದಾಲ್, ಆಲೂಗೆಡ್ಡೆ ಅಷ್ಟೇ. ಇದೇನು ಗೊತ್ತಿಲ್ಲ. ಸ್ವೀಟ್ ಇದು ಕೈಂಡ್ ಆಫ್. How is it, Tanmay? ನಾನು ಬೇರೆ ತರ ಎಕ್ಸ್ಪೆಕ್ಟ್ ಮಾಡಿದ್ದೆ. ತಾಲಿ ತಟ್ಟೆ ಖಾಲಿ ಮಾಡಿ ಹೊರಟಾಯ್ತು ನಮ್ಮ ನೆಕ್ಸ್ಟ್ ಸ್ಟಾಪಿಗೆ. ಇಲ್ಲಿ ಬಂದ ತಕ್ಷಣ ಎಲ್ಲಾರು ಅಸ್ಸಾಮಿ ಸ್ಟೈಲಲ್ಲಿ ಸ್ಯಾರೀಸ್ ಉಟ್ಕೊಂಡಿದ್ರು. ಇಲ್ಲಿ ಎಲ್ಲಾರ್ದು ಇದೊಂಥರ ಲಂಗ ದಾವಣಿ ತರ. ಸೊ ನಿಮ್ಗೆ ನೋಡ್ಬೋದು, ಎಲ್ಲಾರ್ದು ಸೇಮ್ ಸ್ಟೈಲ್. ನಮ್ ತರ ಸ್ಯಾರಿ ಇಲ್ಲಿ ಸಿಗೋದು ತುಂಬಾ ಕಮ್ಮಿ ಅನ್ಸುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಈ ಜಾಗದಲ್ಲೇ ಗುರು ಶುಕ್ರಾಚಾರ್ಯರು ಮೃತ್ಯುಂಜಯ ಮಂತ್ರನ ಪಠಿಸಿದ್ದು. ಅದಕ್ಕೆ ಈ ದೇವಸ್ಥಾನದ ಹೆಸರು ಮೃತ್ಯುಂಜಯ ಟೆಂಪಲ್ ಅಂತ ಇಟ್ಟಿರೋದು. ಹಾಗೆ ಇಲ್ಲಿ ಆಚಾರ್ಯ ಭೃಗುಗಿರಿ ಮಹಾರಾಜರು ಮೆಡಿಟೇಟ್ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಇದೇ ಜಾಗನ ಇವ್ರು ಚೂಸ್ ಮಾಡಿ. ನಮ್ಮ ಕರ್ನಾಟಕದಲ್ಲಿರೋ ಕೋಟಿಲಿಂಗೇಶ್ವರ ಜಾಗದಲ್ಲಿ 33 meters ಎತ್ತರದಲ್ಲಿರೋ ಲಿಂಗ ಪ್ರತಿಷ್ಠಾಪನೆ ಆಗಿದೆ. ಆದರೆ ಈ ಶಿವಲಿಂಗ 126 feet ಎತ್ತರದಲ್ಲಿದೆ. ಸೊ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಶಿವಲಿಂಗ ಅಂತಾನೂ ಹೇಳ್ತಾರೆ. ಸೊ ಅದಕ್ಕಾಗಿ ಈ ಜಾಗ ತುಂಬಾ ಪ್ರಸಿದ್ಧವಾಗಿದೆ. ಅಲ್ಲಿಂದ ಫೈನಲಿ ನಮ್ಮ ಸ್ಟೇಗಂತೂ ಬಂದಾಯ್ತು. ಪೀಸ್ಫುಲ್ ಆಗಿ ರೆಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಎಕ್ಸೈಟ್ಮೆಂಟ್ ಅಂತೂ ತಡ್ಕೊಳಕ್ ಆಗ್ತಾ ಇಲ್ಲ, ನೋಡೋಣ. ವಿಶಾಲ್, ಹೌ ಇಸ್ ದ ಫುಡ್? ಚೋಟು, ಊಟ ಹೆಂಗಿದೆ? ನೈಸ್. ಕ್ಯಾಮ್ರಾ ನೋಡ್ಕೊಂಡಿರ್ಬೇಕು. ಕ್ಯಾಮ್ರಾ ನೋಡೋಣ, ನನ್ನೇನು ನೋಡ್ತೀಯಲ್ಲಿ? ಸಮಷ್ಟಿ ಏನ್ ಇಷ್ಟ ಆಯ್ತು? ಗುಡ್ ಫುಡ್. ಬೆಳಗ್ಗೆನೆ ಜೀಪ್ ಸಫಾರಿ
ಗೆ ರೆಡಿ ಆಗ್ಬಿಟ್ವಿ. ಜೀಪ್ ಸಫಾರಿ ಕರ್ಕೊಂಡು ಹೋಗೋರು ನಮ್ಮನ್ನ ಬಂದು ಪಿಕ್ ಮಾಡಿದ್ದು ಆಯಿತು. ಫುಲ್ ಎನರ್ಜಿಯಿಂದ ರೆಡಿ ಆದ್ವಿ. ಏನೇನೆಲ್ಲ ನೋಡ್ಬೋದು ಇವತ್ತು, ಹುಲಿ ಸಿಂಹ ಎಲ್ಲ ಕಾಣುತ್ತಾ ಕಣ್ಣಿಗೆ ಅಂತ. ನಮ್ಮ ಸ್ಟೇಯಿಂದ ನಮ್ಮ ಸಫಾರಿ ನಡೆಯೋ ಜಾಗಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ಡ್ರೈವ್ ಇತ್ತು. ಆ 20 ಮಿನಿಟ್ಸ್ ಡ್ರೈವಲ್ಲೂ ಆಚೆ ಈಚೆ ನೋಡ್ತಾ ಇದ್ವಿ ಏನಾದರೂ ಸಿಗುತ್ತಾ, ಪ್ರಾಣಿಗಳು ಕಾಣುತ್ತಾ ಅಂತ. ಬಿಕಾಸ್ ಹಿಂದಿನ ದಿವಸ ಡ್ರೈವರ್ ಹೇಳಿದರು ನಮಗೆ. ಏನೇ ಹೇಳಿ ನಮ್ಮ ಗಜಪಡೆ ನಮಗೆ ವೆಲ್ಕಮ್ ಮಾಡಿದ್ದೆ ಚೆನ್ನಾಗಿದ್ದಾಯ್ತಾ. ಎಂಟ್ರಿ ಆಗ್ತಿದ್ದಂಗೆನೆ ಸಿಕ್ಕಾಪಟ್ಟೆ ಆನೆಗಳು ಕಾಣಿಸ್ತು ವಾಟರ್ ಬಾಡೀಸ್ ಹತ್ರ. ಕಾಜಿರಂಗ ನ್ಯಾಷನಲ್ ಪಾರ್ಕು 1985 ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನಿಷನ್ ಆಗತ್ತೆ. ಈ ಜಾಗದಲ್ಲಿ ಮೋಸ್ಟ್ ಪಾಪ್ಯುಲರ್ ಅಂದ್ರೆ ಸಿಂಗಲ್ ಹಾರ್ನ್ ರೈನೋಸ್. ಇವೆಲ್ಲ ಅತಿ ಹೆಚ್ಚಾಗಿ ನೇಪಾಳ್ ಮತ್ತೆ ಈ ಅಸ್ಸಾಂ ಬಾರ್ಡರ್ ಆ ಕಡೆನೆ ಸಿಗೋದು. ಇಲ್ಲಿ ನೋಡಿ, ಆನೆ ಹಿಂದೆ ಮರಿ ಆನೆ ಓಡಾಡ್ತಾ ಇದೆ ಅಂತ ಅನ್ಕೊಂಡ್ರೆ ಇದು ಹಂದಿ. ಆಟ ಆಡ್ತಾ ಇದ್ದಾವೆ ಇಬ್ರು. ಏನೋ ಇದೆ ಇಲ್ಲಿ ಎಲ್ಲ ನೋಡ್ತಾವ್ರೆ. ರೈನೋ ರೈಟ್ ಸೈಡ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ರೈನೋ ಸ್ಪಾಟ್ ಮಾಡಿದ್ವಿ. ಆದ್ರೆ ಇದ್ರಲ್ಲಿ ಮುಖಾನೇ ಕಾಣಿಸ್ತಾ ಇಲ್ಲ. ಫುಲ್ ವೇಟ್ ಮಾಡಿದ್ವಿ, ನೋ ಲಕ್. ನೋಡೋಣ ಮುಂದೆ. ನೋಡ್ತಾ ಇದೆ ಅದು ಬಂತು ಮತ್ತೆ ಅದು. ಬಟ್ ಅದ್ ಮೂನೇ ಆಗ್ತಾ ಇಲ್ಲ ಸುಮ್ಮನೆ. ಬೆಳಗ್ಗೆ ಬೆಳಗ್ಗೆ ಎಲ್ಲೋ ರೈನೋಸು ಲೇಸಿ ಆಗೋಗ್ಬಿಟ್ಟಿದ್ಯಾ. ಒಂದ್ ನೋಡಿದ್ರೆ ಮೂವ್ ಆಗಲ್ಲ, ಒಂದ್ ಮಲ್ಗಿದೆ, ಎರಡು ಹಿಂಗೆ ಆಗೋಯ್ತು. ಆದ್ರೆ ಜಿಂಕೆಗಳು ಮಾತ್ರ ಸಿಕ್ಕಾಪಟ್ಟೆ ಫುಲ್ ಆಕ್ಟಿವ್ ಆಗ್ಬಿಟ್ಟಿದಾವೆ. ಡಿಯರ್ ಇದೆ. ಈ ಬ್ರಿಡ್ಜ್ ಎಷ್ಟ್ ಚಂದ ಇದೆ ಅಲ್ಲ. ರೈನೋನ ಹುಡುಕ್ತಾ ಜಿಂಕೆಗಳನ್ನ ನೋಡ್ತಾ, ಈ ಜಿಂಕೆ ನಮ್ ಬಂಡೀಪುರದಲ್ಲೂ ಇದಾವೆ ಅನ್ಕೊಂಡು ಮುಂದಕ್ಕೆ ಹೊರಟ್ವಿ. ಇಲ್ಲಿ ನೋಡಿ, ಇದು ಪ್ಯಾಂಗೋಲಿನ್ ಅಂತ ಒಂದು ಇನ್ಸೆಕ್ಟ್ ಈಟಿಂಗ್ ಮ್ಯಾಮಲ್. ಇದು ಅದ್ರ ಫೋಟೋ ಇಲ್ಲಿ ಹಾಕಿದೀನಿ ನೋಡಿ, ಯಾಕಂದ್ರೆ ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇಲ್ಲ ಈ ವಿಡಿಯೋದಲ್ಲಿ. ಈ ಜಾಗದ ವೆಜಿಟೇಷನ್ ಬಂದೆ ಗ್ರಾಸ್ ಲ್ಯಾಂಡ್ಸು. ನಮ್ಮ ತರ ಇಲ್ಲಿ ತುಂಬಾ ಥಿಕ್ ಫಾರೆಸ್ಟ್ ಎಲ್ಲ ಇಲ್ಲ. ಸೊ ಈ ತರನೇ ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಸಿಂಗಲ್ ಆನ್ ರೈನೋಸು ಮತ್ತೆ ವಾಟರ್ ಬಫೆಲೋಸು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೋದು. ಇದು ವಾಟರ್ ಬಫೆಲೋಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಡೆ ನೀರಲ್ಲಿ ಇದಾವೆ. ಎಲಿಫೆಂಟ್ ಸಫಾರಿ ಮಾಡ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ 5 ಅಥವಾ 6 o'clock ಗೇಟ್ ಹತ್ರ ಇರಬೇಕು. ಹಾಗೆ ಇಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೇ ಇಂದ ಅಕ್ಟೋಬರ್ ವರೆಗೂ ಕ್ಲೋಸ್ ಇರುತ್ತೆ. ಫೈನಲಿ ಒಂದ್ ರೈನೋನ ತುಂಬಾ ಹತ್ರದಿಂದ ಸ್ಪಾಟ್ ಮಾಡಿದ್ವಿ. ಬಟ್ ಮಳೆ ಬಂದಿದ್ ಕಾರಣ ಸಫಾರಿಯಲ್ಲಿ ಫಾರೆಸ್ಟ್ ಒಳಗಡೆ ಹೋಗೋ ರೋಡ್ ಕ್ಲೋಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಹಿಂದಿನ ದಿವಸ. ಸೊ ನೀವ್ ಬರೋದಾದ್ರೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ. ಸೊ ಆಲ್ಮೋಸ್ಟ್ 1.5 3 hours ಆಗುತ್ತೆ ಸಫಾರಿ. ಬನ್ನಿ ಬನ್ನಿ. ರೆಡಿ ಎಕ್ಸೈಟೆಡ್ ಫಾರ್ ದ ಏನಂತಾರೆ ನೆಕ್ಸ್ಟ್ ಪ್ಲೇಸ್. ಎಕ್ಸೈಟೆಡ್ ವರ್ಡ್ ತುಂಬಾ ಯೂಸ್ ಮಾಡ್ತಿದ್ದೀರಾ ಯಾರು? ಪಾಪ್ಡ್ ಅಂತೆ. ಅಟ್ರಾಕ್ಟಿವ್ ಫೆಸಿಲಿಟೀಸ್ ಅವೈಲಬಲ್. ಇಷ್ಟೊಂದು ಆಯ್ತಾ? ರಾಕ್ ಪಾರ್ಕ್ ಏನೇನೋ ಇದೆ ಕಣ್ರ. ಸೈಲೆನ್ಸ್ ಕಾಜಿರಂಗ ಆರ್ಕಿಡ್ ಪಾರ್ಕ್ ಬಂದಿದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಇದೆ ಒಳಗಡೆ, ನೋಡಕ್ಕೆ ಮಾಡಕ್ಕೆ ಎಲ್ಲ. ಬನ್ನಿ ಹೋಗೋಣ ಒಳಗಡೆ. ನಮಸ್ತೆ.
उसका स्मेल जो है ना उससे वो डांसेस को प्रेफर भी नहीं करते, एक साइंटिफिक रीजन। और यहाँ पर ये डेंड्रोबियम ट्रांसपेरेंट ये सारे। तो और आइडेंटिफाई करने के लिए उसके जो फ्लावर्स है ना उसमें देखिएगा 6 पैटर्न होता है, 1 2 3 4 5 6, उसमें 5 सिमिलर होगा 1, अगर 5+1 नहीं होगा तो वो ऑर्किड नहीं होगा। 80% ಸೊ ಇವ್ರು ಇಲ್ಲಿ ಆರ್ಕಿಡ್ ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಆರ್ಕಿಡ್ಸ್ ಇದೆ, ಎಲ್ಲಾ ಕಲರ್ಸ್ ಅಲ್ಲೂ ಎಲ್ಲಾ ವೆರೈಟೀಸ್ ಇದೆ. ಪ್ಲೇಸ್ಗೆ ಎಂಟರ್ ಆಗಿದ ತಕ್ಷಣ ಅಮೇಸಿಂಗ್ ಫೀಲ್ ಇದಂತೂ. ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಈಚ್ ಒನ್ ಆಫ್ ಇಟ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಅಂಡ್ ಡಿಫ್ರೆಂಟ್ ಶೇಪ್. ಸೊ ಆರ್ಕಿಡ್ ಫ್ಲವರ್ಸ್ ಮೊದಲೇ ನನಗೆ ಇಷ್ಟ, ಬಟ್ ಇಷ್ಟೊಂದು ಶೇಪ್ಸ್ ಅಲ್ಲಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಕ್ಲೋಸ್ ಆಗಿದೆ ಅಂಡ್ ದಿಸ್ ಇದೊಂಥರ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವೆರಿ ನೈಸ್. ಇದು ಕೂಡ ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ, ಡಿಫರೆಂಟ್ ಶೇಪ್ಸ್ ಅಲ್ಲಿ ಇದೆ ತುಂಬಾ. पॉलिनेशन हम लोग आर्टिफिशियली करेंगे तभी जाके उसके पॉट्स बनते हैं, जैसे कि ऐसे यहाँ पर पॉट्स का मैच्योर होने में ही 6-7 मंथ्स टाइम लगेगा। फिर उसको फर्मेंट करके ड्राई करके उसका एसेंस एक्सट्रैक्ट करते हैं। इसलिए ओरिजिनल वनीला जो मतलब होता है ना वो काफ़ी ज़्यादा एक्सपेंसिव होता है। हम लोग जो खाते हैं वो सब केमिकल वाला होता है, वो ओरिजिनल नहीं होता है। और इंडिया में इसका फार्मिंग सबसे ज़्यादा केरला में होता है, बाहर होती है मेडागास्कर में इसको लाइफ कल्टिवेशन। तो वनीला ऑर्किड इसलिए 5+1 it's like this. Yeah, so those all are feature plants. Sarracenia. Yeah. And there is all the insects and getting nutrition from the insects. ನಾನು ಇವ್ರಿಗೆ ಹೇಳಿದ ತಕ್ಷಣ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ನೆನಪಾಯ್ತು. ಅದರಲ್ಲೂ ಪಿಕ್ಚರ್ ಪ್ಲಾನ್ ಮೆನ್ಷನ್ ಆಗಿತ್ತಂತ ಎಲ್ಲ. ನಾನು ಕರ್ನಾಟಕದಲ್ಲಂತೂ ಪಿಕ್ಚರ್ ಪ್ಲಾಂಟ್ ನೋಡಿಲ್ಲ, ಇದ್ರೆ ಕಮೆಂಟ್ ಮಾಡಿ ಹೇಳಿ ಯಾರಾದ್ರೂ ಗೊತ್ತಿದ್ರೆ. ಈ ಪಿಕ್ಚರ್ ಪ್ಲಾಂಟ್ ವಿಶೇಷ ಏನಂದ್ರೆ ಇದು ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡಿ ಅದ್ರೊಳಗಡೆ ಬೀಳ್ಸ್ಕೊಳುತ್ತೆ, ಅದರಿಂದ ಇದು ನ್ಯೂಟ್ರಿಷನ್ ತಗೊಂಡು ಇದು ಬೆಳೆಯುತ್ತೆ. ಅದೇ ಇದ್ರ ಸ್ಪೆಷಾಲಿಟಿ. ನೋಡಿ ಮೇಲೆ ಓಪನಿಂಗ್ ಇದೆಯಲ್ಲ ಅದು. This looks just like a flower. ಏನಂತ Smaller. Dendrobium transparens. ಎಲ್ಲಾ ಸೈಜ್ದು ಎಲ್ಲಾ ಕಲರ್ಸ್ದು ಅಬ್ಸರ್ವ್ ಮಾಡಿದ್ರ ಅಷ್ಟು ವೆರೈಟೀಸ್ ಇದೆ ಇಲ್ಲಿ. ಏನಂತ ಅದು? ಸ್ಲಿಪ್ಪರ್ ತರ ಐತೆ ಮಧ್ಯದಲ್ಲಿ ಇರೋದು. ಸ್ಲಿಪ್ಪರಾ? ಮಧ್ಯದಲ್ಲಿ ಸ್ಲಿಪ್ಪರ್ ತರ ಏನು? ಏನಂತ? ಚೆನ್ನಾಗಿರೋದು. This one? ಏನು? 1.2 millimeters. The insects already existing in here. No insect here. 1.2 millimeters, 1.5 millimeters, 1.6 millimeters. But these two species they have insects here. So that is why they have more than 6, 7, 8, 9, 10. Okay. But this is only one piece. No insects. So, yeah. See, this is another one. XX. So XX, sorry, YY. So YY plant flower will be like that. X and Y. YY will be white color. But only insects can do the ಅತಿ pollination. ಚಿಕ್ಕ We ಆರ್ಕಿಡ್ can't. ಫ್ಲವರ್ ನ ನೋಡ್ಕೊಂಡು ಮ್ಯೂಸಿಯಂ ಕಡೆ ಬಂದ್ವಿ. ಹಲೋ, ಬ್ಯಾಂಗ್ಳೂರ್. ಅಸ್ಸಾಂ ಅಲ್ಲಿ ಅವ್ರದೇ ಸ್ಪೆಷಲ್ ಸಿಲ್ಕ್ ಇದೆ ಗೊತ್ತಾ, ಅದೇ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ನೋಡೋಣ ಬನ್ನಿ. ಏನೋ ಬೇರೆ ಬೇರೆ ತರ ಇದೆ.
ये सारे नेचुरल कलर डाई करने के लिए है कपड़े के ऊपर। ये अनियन पिंक है, ये टर्मेरिक है, ये वाला इंडिगो है, और ये वाला है मैरीगोल्ड, ये हिबिस्कस है, वो लास्ट वाला है मंजूसा के कलर। और ये सारे कलर परमानेंट करने के लिए फिट करे। ये कलर को परमानेंट करने के लिए अलोंग इसके। एंड ये है हमारे असम का सिल्क। ये हमारे असम पे सबसे फेमस एंड एक्सपेंसिव वाला सिल्क है, मुगा सिल्क। या ये मुगा सिल्क ना आप लोग 3 जनरेशन तक भी पहन सकते हैं, खराब नहीं है। ये टस्सर है, ये वाला एरी सिल्क। ಟಸ್ಸರ್ ನೋಡಿದಳ And ಮುಗಾ ये ಸಿಲ್ಕ್ एरी ಅತಿ ಎಕ್ಸ್ಪೆನ್ಸಿವ್ एरी ಸಿಲ್ಕ್. सिल्क ಹಾಗೆ तो, ಅಸ್ಸಾಮಲ್ಲಿ ಫೇಮಸ್ वो ಟಸ್ಸರ್ दोनों ಸಿಲ್ಕ್. सीजन के भी पहन ಸೊ 3 ಟೈಪ್ಸ್ ಆಫ್ ಸಿಲ್ಕ್ ಇದೆ ಇಲ್ಲಿ. ಅದನ್ನು ತುಂಬಾ ಬಾಳಿಕೆ ಬರುವಂತದ್ದು ಇದು. ये रीठा है, स्वप्ना। मैंने तो बाल धोने के लिए ಸೋಪ್ ನಟ್ಸ್ ಅದು ಇದನ್ನು ಡೈಯಿಂಗ್ ಮಾಡ್ತಾರೆ. ನೊರೆ ಬರುತ್ತೆ ಅದರಲ್ಲಿ. ಇದು ಎಲ್ಲಾ ಬಟ್ಟೆನೂ ನ್ಯಾಚುರಲ್ ಡೈ ಮಾಡಿರೋದು ಎಕ್ಸ್ಪ್ಲೇನ್ ಮಾಡಿದಾಗ. सामान ही रखा हुआ है। ये वाला है 400 साल पुराना लकड़ी का दरवाजा, दिमासा कचहरी के लोग मंदिर में लगवाने के लिए यूज करते था। और ये दरवाजा का साइज इसलिए छोटा है क्योंकि कोई भगवान को दर्शन करने के लिए जाए तो उसे झुकना पड़े। और ये है हमारे कार्बी ट्राइब का सिंबल। हमारे आसाम में टोटल 97 ट्राइब पाए जाते हैं। तो उनमें से सबसे पुराना ट्राइब है कार्बी ट्राइब एंड 3rd लार्जेस्ट पॉपुलेशन ट्राइब है। ये है हॉर्नबिल बर्ड का पेड़। ये इसलिए रखा हुआ है क्योंकि हॉर्नबिल फेस्टिवल तो नागालैंड में होता है, लेकिन स्टेट बर्ड तो अरुणाचल के है, क्योंकि वहाँ पे ना इसे बीक से हेडगिल बना के किसी को वेलकम करने के डर में पहनाते हैं। ಸೊ ಇದು ಒರಿಜಿನಲ್ ಹಾರ್ನ್ಬಿಲ್ ಬೀಕು. ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ನಡೆಯುತ್ತೆ ನಾಗಾಲ್ಯಾಂಡ್ ಅಲ್ಲಿ. ಇಲ್ಲಿ ಈ ಬೀಕ್ ಮೂಲಕ ಇವ್ರು ಒಂದ್ ವೆಲ್ಕಮ್ ಮಾಡಕಂತ ಒಂದು ಹ್ಯಾಟ್ ತರ ಮಾಡ್ಬಿಟ್ಟು ಅದರಿಂದ ವೆಲ್ಕಮ್ ಮಾಡ್ತಾರೆ. ಅದಕ್ಕಾಗಿ ಆ ಸಿಂಬಲೈಸೇಷನ್ಗೋಸ್ಕರ ಇದು ಇಟ್ಟಿದ್ದಾರೆ. ಇದು ಒರಿಜಿನಲ್ ಪಕ್ಷಿದು. ಇವಾಗ ಇವ್ರು ಬಾರಿಸ್ತಿದಾರಲ್ಲ ಅದು ವಾಟರ್ ಬಫೆಲೋದು ಬೀಕ್. ಅದು ಅಂದ್ರೆ ಅದ್ರದ್ದು ಕೊಂಬಿರುತ್ತಲ್ಲ ಅದ್ರಲ್ಲಿ ಮಾಡಿರೋದು ಅದು. ಇವ್ರು ಅದನ್ನ ಯೂಸ್ ಮಾಡ್ಕೊಂಡು ಮ್ಯೂಸಿಕ್ ಬಾರ್ಸಕ್ಕೆ ಯೂಸ್ ಮಾಡ್ತಾರೆ ಅದನ್ನ. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಐಟಮ್ಸ್ ಡಿಸ್ಪ್ಲೇ ಮಾಡಿದ್ರು. ಒಂದೊಂದು ಯೂನಿಕ್ ಆಗಿತ್ತು. ಇದೆಲ್ಲ ಬಂದು ಸಿಲ್ಕ್ ನೇಯಕ್ಕೆ ಕುಂಜು ಅದೆಲ್ಲ ಇಟ್ಟಿದ್ದಾರೆ. ಹಾಗೆ ಅವಾಗ ಏನು ಬುಟ್ಟಿಗಳೆಲ್ಲ ಬಾಸ್ಕೆಟ್ಸ್ ಇವ್ರು ಯೂಸ್ ಮಾಡ್ತಿದ್ರು ಅದ್ರದ್ದು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ವೈನ್ ಬಾಟಲ್ಸ್ ಆಗಲಿ ಎಲ್ಲ ವುಡ್ಡಲ್ಲಿ ಮಾಡಿರೋದು, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಕಡೆ ಬ್ರೈಡ್ನ ಹೆಂಗೆ ವೆಲ್ಕಮ್ ಮಾಡ್ತೀವಲ್ಲ ಮದುವೆಲಿ, ಅದೇ ಥರ ಇವ್ರು ಈ ಥರ ಒಂದು ವುಡನ್ ಅಲ್ಲಿ ಮಾಡಿ ಇಲ್ಲಿ ಮಧ್ಯದಲ್ಲಿ ಹುಡುಗಿನ ಕುಂಡಿಸ್ಕೊಂಡು ಮದುವೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ನೋಡಿ ಮತ್ತೆ ಸಿಕ್ಕಾಪಟ್ಟೆ ಬಫೆಲೋದು ಕೊಂಬನ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಐಟಮ್ಸ್. ಇದೆಲ್ಲ ಮ್ಯೂಸಿಕ್ ಯೂಸ್ ಮಾಡೋ ಐಟಮ್ಸು. ಈ ಬ್ಲ್ಯಾಕ್ ಕಲರ್ ಏನೋ ನೋಡ್ತಿದ್ದೀರೋ ಎಲ್ಲ ಅದೇ. ಸೊ ಇವ್ರದೇ ಅಂತ ಒಂದು ಡ್ಯಾನ್ಸ್ ಫಾರ್ಮ್ ಎಲ್ಲ ಇದೆಯಲ್ಲ, ಅದನ್ನ ಮುಂದೆ ನೋಡೋಣ. ಆ ಡ್ಯಾನ್ಸ್ ಫಾರ್ಮಿಗೋಸ್ಕರ ಮ್ಯೂಸಿಕ್ ಬಾರ್ಸಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿರೋದು ಎಲ್ಲ ಐಟಮ್ಸು ಅದೇ ನೋಡಿ. ಬಫೆಲೋ ಪಿಕ್ ಎಷ್ಟು ದೊಡ್ಡದಿದೆ ಅದ್ರದ್ದು ಕೊಂಬು. ಅದಕ್ಕೆ ಚರ್ಮನ ಸುತ್ತು ಅದರಲ್ಲಿ ಬಾರಿಸ್ತಾರೆ. ಇವರಂತೂ ಇಲ್ಲಿ ಬಿಲ್ಲು ಬಾಣ ಅಂತೂ ಇಟ್ಕೊಂಡು ಕೂತಿದ್ರು. ಅದರಲ್ಲಿ ಅದ್ರದ್ದು ಸಿಕ್ಕಾಪಟ್ಟೆ ಶಾರ್ಪ್ ಕೂಡ ಇತ್ತು ಅದು. ಬಟ್ ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತು. ಕ್ಯೂಟ್ ಆಗಿದ್ದಾವೆ. ಹಳೆ ಕಾಲದಲ್ಲಿ ಹೆಂಗೆ ಯೂಸ್ ಮಾಡ್ತಾ ಇದ್ರು ಅಂತಲೂ ಗೊತ್ತಿರಲಿಲ್ಲ ನಮಗೆ. ಸೊ ಇಲ್ಲಿ ನೋಡಿ ಬ್ಯಾಂಬೂಯಿಂದ ಮಾಡಿರೋದು ಬಫೆಲೋಸ್ ಅಥವಾ ಕ್ಯಾಟಲ್ಸ್ಗೆ, ಹಸು ಎಮ್ಮೆಗಳಿಗೆ ಕಟ್ತಾರಲ್ಲ ಗಂಟೆ, ನಾವು ಗಂಟೆ ಕಟ್ದಂಗೆ ಈ ಥರ ಎಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅದು ಓಡಾಡಿದಾಗ ಸೌಂಡ್ ಬರಲಿ ಅಂತ. ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿತ್ತು ಗೊತ್ತಾ. ನಾವು ಆ್ಯಕ್ಚುಲಿ ಇದೆಲ್ಲ ಬಾರಿಸ್ಬಾರ್ದು, ಬಟ್ ನಾವು ಟಚ್ ಮಾಡಿ ನೋಡಿದ್ವಿ. ಬಟ್ ನಾವೇನು ಹಾರ್ಮ್ ಮಾಡಿಲ್ಲ. ಸೊ ಐ ಥಿಂಕ್ ಇಟ್ಸ್ ಫೈನ್. ಇಲ್ಲೂ ಕೂಡ ಸಾಕಷ್ಟು ಬುಟ್ಟಿಗಳೆಲ್ಲ ಇಟ್ಟಿದ್ರು. ಹಳೇದೇ ಇದೆಲ್ಲ ನೋಡಿ. ಇದೆಲ್ಲ ಮತ್ತು ಮಣ್ಣಿಂದ ಮಾಡಿದ ಸ್ವಲ್ಪ ಐಟಮ್ಸ್ ಇಟ್ಟಿದ್ರು. ಮೇನ್ಲಿ ರೈನೋ ಅಂತೂ ಎಲ್ಲ ಕಡೆ ಚಿಕ್ಕದ್ರಿಂದ ದೊಡ್ಡ ಮಾಡೆಲ್ ತನಕ ಇದೆ ಇಲ್ಲಿ. ಸಿಂಗಲ್ ಆನ್ ರೈನೋ. ಹಾಗೆ ಇವ್ರು ಡ್ಯಾನ್ಸಿಗೆ ಯೂಸ್ ಮಾಡೋ ಮಾಸ್ಕ್ ಅದನ್ನೆಲ್ಲ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಸೊ ಗೊತ್ತಾಗತ್ತೆ ನಿಮಗೆ ಅವ್ರು ಯಾವ್ಯಾವ ಥರ ವೇಷಭೂಷಣಗಳು ಹಾಕ್ತಾರೆ ಡ್ಯಾನ್ಸ್ ಮಾಡುವಾಗ, ಆ ಥರ ಎಲ್ಲ. ಇಲ್ಲಿ ಇವರು ಏನು ನೇಯ್ತಿದ್ದಾರೆ ಅಂದರೆ ಒಂದು ಹ್ಯಾಂಡ್ ಬ್ಯಾಗ್ ಥರ. ಸೊ ಅದನ್ನು ಇಲ್ಲೇ ನೇಯ್ದು ಬೇಕಾದರೆ ತೊಗೋಬೋದು.
ಈ ಥರ ಚಿಕ್ಕ ಬ್ಯಾಗ್ನ ನೇಯ್ತಿದ್ದಾರೆ ಇಲ್ಲಿ. ಸೊ ಈ ಸೆಕ್ಷನ್ ಫುಲ್ಲೂ ಅವ್ರ ಬ್ಯಾಗು ಅಥವಾ ಅವ್ರ ಇಲ್ಲಿ ಕಾಣಿಸ್ತಿದ್ದೆಲ್ಲ ಈ ಥರ ಬ್ಯಾಗು, ಮತ್ತು ಅವ್ರು ಯೂಸ್ ಮಾಡೋಂಥ ಶಾಲ್, ಹಾಗೆ ಅವ್ರು ಯೂಸ್ ಮಾಡ್ತಿರೋ ಸ್ಯಾರಿ, ಅದನ್ನೆಲ್ಲ ಇಲ್ಲೇ ನೇಯ್ತಾರೆ. ಇಲ್ಲಿ ಸೇಲ್ ಪರ್ಪಸ್ಗೋಸ್ಕರ ಅಲ್ಲ, ಜನರಿಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಇದನ್ನೆಲ್ಲ ಮಾಡ್ತಿರೋದು. ಬಟ್ ಇದು ಸೇಲ್ ಮಾಡಲ್ಲ ಅಲ್ಲಿ. ಒಂದು ಬಟ್ಟೆ ರೆಡಿ ಮಾಡೋ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಇದೆಲ್ಲ ತೋರಿಸುತ್ತೆ. ಅವ್ರು ಹೇಗೆ ಥ್ರೆಡ್ ಹಾಕ್ತಾರೆ, ಕಲರ್ ಕಾಂಬಿನೇಷನ್ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಮತ್ತು ಅವ್ರದ್ದು ಪ್ಯಾಟ್ರನ್ನೇ ಬೇರೆ ಥರ ಇದೆ. ಅಲ್ಲಿರೋದ್ರಲ್ಲೆಲ್ಲ ದೊಡ್ಡ ಕ್ಯಾಪ್ ನಾನೇ ಹಾಕೋಬೇಕಂತ ಹಾಕೊಂಡು ನಿಂತಿದ್ದಾರೆ. ಬಟ್ ಇದು ತುಂಬ ಕಷ್ಟ ಇತ್ತು ಬ್ಯಾಲೆನ್ಸ್ ಮಾಡೋಕ್ಕೆ. ಬಟ್ ಇದು ಅವ್ರದ್ದು ಕಾಸ್ಟ್ಯೂಮ್ನ ಒಂದು ಭಾಗ. ಸೊ ಇದನ್ನ ಡ್ಯಾನ್ಸ್ಗೂ ಯೂಸ್ ಮಾಡ್ತಾರೆ ಅವರು. ಬಟ್ ಇದನ್ನ ಹಾಕೊಂಡಾಗ ಅದು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಬಟ್ ಇದು ಚೆನ್ನಾಗಿದೆ ತುಂಬ ನೋಡೋಕ್ಕೆ. ಮತ್ತು ಕೈಯಲ್ಲಿ ಮಾಡೋದು ತುಂಬ ಕಷ್ಟ. ಡಿಸೈನ್ಸು, ಪ್ಯಾಟ್ರನ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅದನ್ನೆಲ್ಲ. ಇವರು ಇಲ್ಲಿ ಡಾನ್ಸ್ ಫಾರ್ಮ್ಸೇ ಡಿಫ್ರೆಂಟು, ಹಾಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಡಿಫ್ರೆಂಟ್, ಅವ್ರು ಮಾಡೋ ಮ್ಯೂಸಿಕ್ ಕೂಡ ಡಿಫ್ರೆಂಟು. ಅಷ್ಟು ಇನ್ಸ್ಟ್ರೂಮೆಂಟ್ಸ್ ಇಲ್ಲಿದೆ, ಹಳೆ ಕಾಲದಿಂದ ಹೊಸದೂ ಇಲ್ಲಿದೆ ಇನ್ಸ್ಟ್ರೂಮೆಂಟ್ಸು. ಇಲ್ಲೇ ಅವ್ರು ಡ್ಯಾನ್ಸ್ ಫಾರ್ಮ್ಸ್ ಕೂಡ ಡಿಸ್ಪ್ಲೇ ಮಾಡ್ತಾರೆ. ಸ್ಪೆಷಲ್ ಈವೆಂಟ್ಸ್ಗೆ ಸಂಜೆ 6:30ಗೆ ಬರಬೇಕು. ನಾವು ಇವ್ರು ಬಿಹು ಡಾನ್ಸ್ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ವಿ. ಬಟ್ ಅಮೇಝಿಂಗ್ ಆಗಿತ್ತು. ಈ ಡ್ಯಾನ್ಸ್ ಫಾರ್ಮ್ ಅಗ್ರಿಕಲ್ಚರ್ಗೆ ಮತ್ತು ನೇಚರ್ಗೆ ತುಂಬ ಕನೆಕ್ಟೆಡ್ಡು. ಏಪ್ರಿಲ್ ಮಂತಲ್ಲಿ ಬಿಹು ಫೆಸ್ಟಿವಲ್ ನಡೀತಾ ಇತ್ತು. ಸೊ ಹಾಗಾಗಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ತಾರೆ. ಈ ಜಾಗದಲ್ಲಿ ಬ್ಯಾಂಬೂ ಪಾರ್ಕು, ಕ್ಯಾಕ್ಟಸ್ ಪಾರ್ಕು, ಬೋಟಿಂಗ್ ಪ್ಲೇಸು, ಈಟಿಂಗ್ ಪ್ಲೇಸು ಎಲ್ಲಾನು ಇದೆ. 3 hours ಅಂತೂ ಬೇಕೇ ಬೇಕಿಲ್ಲ ನೋಡೋಕ್ಕೆ. ಓಕೆ, ಸದ್ಯಕ್ಕೆ ಕಾಜಿರಂಗಲ್ಲಿ ಊಟಕ್ಕೆ ಬಂದಿದ್ದೀವಿ. ಅಸ್ಸಾಮೀಸ್ ಥಾಲಿ. ಇದರಲ್ಲಿ ರೈಸ್, ದಾಲ್, ಆಲೂದು ಮತ್ತೆ ಏನ್ರದಿದ್ದು ಬದನೆಕಾಯ್ದು ಪಲ್ಯ, ಆಲೂಗೆಡ್ಡೆ ಪಲ್ಯ, ಹೂಕೋಸು ಪಲ್ಯ, ಆಲೂಗೆಡ್ಡೆನೇ ಎಣ್ಣೆಲಿ ಹಾಕಿರೋ ಆಲೂಗೆಡ್ಡೆ ಫ್ರೈ, ಸ್ವಲ್ಪ ಸಲಾಡ್ಸ್, ಚಟ್ನಿ. ಅಸ್ಸಾಮೀಸ್ ಥಾಲಿ ಹೇಗಿದೆ? ಅಸ್ಸಾಮೀಸ್ ಥಾಲಿ ನೆನೆಗಿಂತ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ನೆನ್ನೆ ಚೆನ್ನಾಗಿತ್ತಾ? ವಿಶಾಲ್ ಅವ್ರೆ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನಾವು ಕಾಜಿರಂಗದಿಂದ ತೇಜ್ಪುರ್ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಬ್ರಹ್ಮಪುತ್ರ ರಿವರ್ ಕ್ರೂಸಿಂಗ್ ಹೋಗಿದ್ವಿ. ಸೊ ಸನ್ಸೆಟ್ ಟೈಮಲ್ಲಿ ಕರೆಕ್ಟಾಗಿ ಹೋದ್ವಿ. ಆದರೆ ಸನ್ನೇ ಆಚೆ ಬಂದಿಲ್ಲ. ನಮ್ಮನ್ನು ನೋಡೋಕ್ಕೆ ಇಷ್ಟ ಇರಲಿಲ್ಲ ಅನ್ಸೆ ಸೂರ್ಯಂಗೆ. ಸೊ ಈ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಕಾಜಿರಂಗದು ರಿಸರ್ವ್ಡ್ ಪ್ಲೇಸ್ ಇದೆ, ಆ ಫಾರೆಸ್ಟ್ ಏರಿಯಾದು. ಅಲ್ಲಿ ಕೂಡ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಯಾವುದೇ ಪ್ರಾಣಿ ಏನೂ ಇಲ್ಲ. ಬಟ್ ಇಟ್ಸ್ ನೈಸ್ ಪ್ಲೇಸ್, ನೀರ್ ಮಧ್ಯದಲ್ಲಿದೆ. ಸೊ ಅಲ್ಲಿಗೆಲ್ಲ ಹೋಗಿ. ಸೊ ಇದಾಗಿತ್ತು ನಮ್ಮ ಕಾಜಿರಂಗ ಟ್ರಿಪ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬೈ ಬಾಯ್.